ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಆರತ ಬಂಡಾಯದ ಕಿಚ್ಚು. ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರಿಂದ ಪತ್ರ ಬರೆದಿದ್ದಾರೆ. ರಾಹುಲ್ ಗಾಂಧಿಗೆ ಪತ್ರ ಬರೆದ ಕಾರ್ಯಕರ್ತರು ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಪತ್ರ ಬರೆದು ಮನವರಿಕೆ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಪತ್ರ ಬರೆದಿದ್ದಾರೆ. ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿ ಒಂದು ಪತ್ರ ಬರೆದಿದ್ದಾರೆ. ನಮ್ಮ ಪತ್ರವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಪತ್ರವನ್ನ ಗಂಭೀರವಾಗಿ ಪರಿಗಣಿಸದಿದ್ರು ಪಕ್ಷ ಅಸ್ತಿತ್ವದಲ್ಲಿ ಇರಲ್ಲ. ಪತ್ರವನ್ನೇನಾದ್ರೂ ನೀವು ಗಂಭೀರವಾಗಿ ಪರಿಗಣನೆ ಮಾಡಿಲ್ಲ ಅಂದ್ರೆ ಈ ನಮ್ಮ ಕಾಂಗ್ರೆಸ್ ಪಕ್ಷ ಅಸ್ತಿತ್ವದಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಹೆಸರಲ್ಲಿ ವಂಚನೆ ನಡೀತಿದೆ. ರಾಜ್ಯದಲ್ಲಿ ನಡೀತಿರೋ ವಂಚನೆ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ರಾಹುಲ್ ಜಿ, ನೀವು ಬಡವರಿಗಾಗಿ ತುಂಬಾ ಕಾಳಜಿ ತೋರಿಸ್ತೀರಾ. ನೀವು ನಿರಂತರವಾಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೀರಾ. ಆದ್ರೆ ಅನೇಕರು ಹೈಕಮಾಂಡ್ ಹೆಸರಲ್ಲಿ ಲಾಭ ಪಡೆದಿದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗಿದೆ. ಇನ್ನು ನಡೆದಿರುವ ಅನ್ಯಾಯ ಅಂದ್ರೆ ಹಿರಿಯರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಪಕ್ಷದ ನಿಷ್ಠೆಗೆ ದ್ರೋಹ ಬಗ್ದವರನ್ನ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದಾರೆ. ಭ್ರಷ್ಟಾಚಾರದ ಆರೋಪ ಇರುವವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ಸಚಿವ ಸ್ಥಾನದಿಂದ ಹೆಚ್ಚು ಲಾಭ ಪಡೆದವರನ್ನ ತೆಗೆದು ಹಾಕಿ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ರೀತಿ ಪತ್ರ ಬರೆದು ಒಂದು ಮನವಿಯನ್ನ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋದ್ರ ಬಗ್ಗೆ ಒಂದು ಮನವರಿಕೆ ಮಾಡಿದ್ದಾರೆ. ಮೊನ್ನೆ ಏನು ಸಚಿವ ಸಂಪುಟ ಆಗಿದೆ ಅದು ಸರಿ ಇಲ್ಲ ಮಾಡಿರೋದು. ನೀವು ಹೈಕಮಾಂಡ್ ಅಲ್ಲಿ ಬಡವರಿಗೋಸ್ಕರ ಕೆಲಸ ಮಾಡ್ತೀರಾ, ಭ್ರಷ್ಟಾಚಾರಕ್ಕೋಸ್ಕರ ವಿರುದ್ಧ ಕೆಲಸ ಮಾಡ್ತೀರಾ. ಆದ್ರೆ ರಾಜ್ಯದಲ್ಲಿ ಆ ಒಂದು ಹೈಕಮಾಂಡ್ ಹೆಸರನ್ನ ಹಾಳು ಮಾಡುವಂತಹ ಕೆಲಸ ಆಗ್ತಿದೆ. ಸಚಿವ ಸ್ಥಾನ ಯಾರಿಗೆಲ್ಲ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಭ್ರಷ್ಟಾಚಾರ ಆರೋಪ ಇರೋರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಪಕ್ಷದ ನಿಷ್ಠೆಗೆ ವಿರುದ್ಧವಾಗಿ ಕೆಲಸ ಮಾಡೋರಿಗೆಲ್ಲ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಹಿರಿಯ ಶಾಸಕರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ, ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಯೋಚನೆ ಮಾಡಿ ಡಿಸ್ಕಷನ್ ಮಾಡಿ ಸಚಿವರೊಂದಿಗೆ ಅಂತ ಹೇಳಿ ಒಂದು ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರಿಗೇನೆ ಮನವಿ ಪತ್ರ ಬರೆದಿದ್ದಾರೆ. ಇಸ್ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ತಾನಿ. ಎಸ್ ವೀರೇಶ್, ನಿಷ್ಠಾವಂತ ಕಾರ್ಯಕರ್ತರು ಇದೀಗ ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ? ಧನುಶ್ರೀ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಇದೀಗ ಒಂದ್ ಕಡೆ ಹಿರಿಯ ಶಾಸಕರ ಅಸಮಾಧಾನ ಭುಗಿಲೆದ್ದಿರುವಂತದ್ದು, ಇನ್ನೊಂದ್ ಕಡೆ ಕಾರ್ಯಕರ್ತರು ಸಹ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸೂಕ್ತ ಸ್ಥಾನಮಾನಗಳು ಸಿಗದೇ ಇರೋ ಹಿನ್ನೆಲೆಯಲ್ಲಿ ಅಸಮಾಧಾನವನ್ನು ಹೊರ ಹಾಕ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಹಿರಿಯ ಶಾಸಕರು ಎಲ್ಲರೂ ಸಹ ಸೇರ್ಕೊಂಡು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಸೇರ್ಕೊಂಡು ಎಐಸಿಸಿ ವರಿಷ್ಠ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿರುವಂತದ್ದು. ಪತ್ರದಲ್ಲೂ ಸಹ 13 ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಹೈಕಮಾಂಡ್ ಹೆಸರಿನಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಅನಾಚಾರಗಳು ಆಗ್ತಾ ಇವೆ. ಹೀಗಾಗಿ ನೀವು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕಡೆ ಗಮನವನ್ನ ಹರಿಸಿ ಅನ್ನೋದ್ರ ಜೊತೆಗೂ ಸಹ ಸಚಿವ ಸಂಪುಟದಲ್ಲಿ ಈಗ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥ ಸಚಿವರ ವಿಚಾರಗಳಲ್ಲೂ ಸಹ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಮೈಸೂರಿನ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿರುವ ವಿಚಾರವನ್ನು ಸಹ ಪ್ರಸ್ತಾಪ ಮಾಡಲಾಗಿರುವಂತದ್ದು. 5 ಬಾರಿ ಶಾಸಕರಾಗಿರ್ತಕ್ಕಂಥ ಹಿರಿಯರನ್ನ ಸಂಪುಟದಿಂದ ದೂರ ಇಡ್ತಾ ಇರುವಂತದ್ದು ಸರಿ ಅಲ್ಲ ಅನ್ನೋ ಒಂದು ವಿಚಾರ ಇರುವಂತದ್ದು. ಅದರ ಜೊತೆಗೂ ಸಹ ದಾವಣಗೆರೆ ಉಪಚುನಾವಣೆಯ ವಿಚಾರದಲ್ಲಿ ಜಮೀರ್ ಅಹಮದ್ ಅವರು ಪಕ್ಷದ ವಿರುದ್ಧವಾಗಿ ಪ್ರಚಾರವನ್ನ ಮಾಡಿದ್ರು. ಅವ್ರಿಗೆ ಸಚಿವ ಸಂಪುಟದಲ್ಲಿ ಮಣೆ ಹಾಕಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ವಿಚಾರವನ್ನು ಸಹ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇದರ ಜೊತೆಗೂ ಸಹ ಕೃಷ್ಣ ಬೈರೇಗೌಡರು ಸಹ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ರು ಸಹ ಅವರಿಂದ ಪಕ್ಷ ಸಂಘಟನೆಗೆ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ. ಹೀಗಾಗಿ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ವಿಚಾರ ಆಗಿರುವಂತದ್ದು. ಇನ್ನೊಂದು ವಿಚಾರ ಏನಂತಂದ್ರೆ ಹಿರಿಯರು ಮತ್ತು ಅನುಭವಿಗಳಾಗಿರ್ತಕ್ಕಂಥ ಮತ್ತು ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ HK ಪಾಟೀಲ್ ಅವ್ರನ್ನ ಸಚಿವ ಸಂಪುಟದಿಂದ ದೂರ ಇಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು
ಪ್ರಶ್ನೆಯನ್ನು ಸಹ ಮಾಡಿರುವಂತದ್ದು. ಇದರ ಜೊತೆಗೆ ಇನ್ನೊಂದು ಶಾಮನೂರು ಶಿವಶಂಕರಪ್ಪರ ಕುಟುಂಬಕ್ಕೆ ಮತ್ತೆ ಆದ್ಯತೆಯನ್ನು ಕೊಟ್ಟಿರುವಂತದ್ದು. ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಸಚಿವ ಸಂಪುಟದಲ್ಲಿ ಮಣೆ ಹಾಕಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂತಂದ್ರೆ ಒಂದ್ ಕಡೆ ಈಗಾಗಲೇ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವರಾಗಿದ್ದಾರೆ, ಇನ್ನೊಂದ್ ಕಡೆ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದರಾಗಿದ್ದಾರೆ. ಅವರ ಪುತ್ರನಿಗೂ ಸಹ ಈಗಾಗಲೇ ಶಾಸಕ ಸ್ಥಾನವನ್ನ ಕೊಟ್ಟು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ ಒಂದೇ ಕುಟುಂಬಕ್ಕೆ ಎಷ್ಟೊಂದು ಬಾರಿ ಅವಕಾಶಗಳನ್ನ ಕೊಡ್ತೀರಾ ಅನ್ನೋ ಒಂದು ಗಂಭೀರವಾದಂತ ಪ್ರಶ್ನೆಯನ್ನ ಎತ್ತಿರುವಂತದ್ದು. ಇದರ ಜೊತೆಗೂ ಸಹ ಮಾಗಡಿ ಬಾಲಕೃಷ್ಣ ಅವರು ಬಲಿಷ್ಠ ನಿಗಮ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅವರಿಗೆ ಒಕ್ಕಲಿಗ ಕೋಟಾದಲ್ಲಿ ಮಂತ್ರಿಯನ್ನ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಸ್ತಾಪವನ್ನ ಮಾಡಿರುವಂತದ್ದು. ಹೀಗೆ ಅದರ ಜೊತೆಗೂ ಸಹ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಪದೇ ಪದೇ ಸಚಿವ ಸ್ಥಾನ ಸಿಗ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಇನ್ನೊಂದ್ ಕಡೆ KH ಮುನಿಯಪ್ಪ ಅವ್ರಿಗೆ ಹಿರಿಯರಾಗಿದ್ರು ಸಹ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ರೆ ಅವರ ಅನುಭವವನ್ನ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಬೇಕಾಗಿತ್ತು. ಅವರ ಪುತ್ರಿಗೆ ರೂಪಾ ಶಶಿಕಲಾ ಅವ್ರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ರೆ ಮಹಿಳಾ ಕೋಟದವರೆಗೂ ಸಹ ಮಹಿಳೆಯರಿಗೂ ಸಹ ನ್ಯಾಯವನ್ನ ಕೊಟ್ಟಂತಾಗುತ್ತೆ ಅನ್ನೋ ಒಂದು ಪ್ರಸ್ತಾಪವನ್ನ ಮಾಡಿದ್ರು. ಜೊತೆಗೂ ಸಹ ಇನ್ನೊಂದು ಪ್ರಮುಖವಾದಂತ ವಿಚಾರ ಏನಂತಂದ್ರೆ ಧನುಶ್ರೀ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರಿಗೆ ರಾಜ್ಯ ಸರ್ಕಾರದಲ್ಲಿ ಪ್ರಮುಖವಾದಂತ ಹುದ್ದೆಯನ್ನ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರ ಜೊತೆಗೂ ಸಹ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಹೈಕಮಾಂಡ್ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಈ ಎಲ್ಲ ವಿಚಾರಗಳನ್ನು ಸಹ ನೀವು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೆ ಹೋದ್ರೆ 2028 ಮತ್ತು 2029 ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಬಹುದೊಡ್ಡದಂತ ಆಘಾತ ಎದುರಾಗುತ್ತೆ ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ಇದೀಗ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಪತ್ರವನ್ನ ಬರೆದಿರುವಂತದ್ದು. ಧನುಶ್ರೀ, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.